ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ರವೆ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಗೆ ತುಪ್ಪ ಹಾಕಿದ ನಂತರ ಅದಕ್ಕೆ ರವೆ ಹಾಕಿ ಸ್ವಲ್ಪ ಕಾಲ ಬೆಚ್ಚಗೆ ಹುರಿಯಿರಿ. ಅದು ಚೆನ್ನಾಗಿ ಹುರಿದ್ರೆ ಲಡ್ಡುನ ಕಟ್ಟೋದಕ್ಕೆ ತುಂಬ ಸುಲಭವಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಹುರಿಲಿಲ್ಲ ಅಂತಂದರೆ ಲಡ್ಡುನ ಕಟ್ಟೋದಕ್ಕೆ ಬರಲ್ಲ. ನಾನು ಇಲ್ಲಿ 15 ದಿನ ಹಿಡ್ಕೊಂಡು ತಿನ್ಬೋದಾದಂಥ ಲಡ್ಡು ಮಾಡ್ತಾಯಿದ್ದೀನಿ. ಹಾಲು ಈ ಥರ ಹಾಕಿದ್ರೆ 3 ದಿನಕ್ಕೆ ಅದು ಹಾಳಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಪಾಕನ ಮಾಡಿಕೊಂಡು ಸಕ್ಕರೆ ಪಾಕ ಹಾಕ್ಕೊಂಡು ಲಡ್ಡುನ ಕಟ್ಟೋದು ಫ್ರೆಂಡ್ಸ್. ನೀವು ಹೀಗೆ ಮಾಡಿ 15 ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್. ಇವಾಗ ನೋಡಿ, ಒಂದು ಬಾಣಲೆಗೆ ತುಪ್ಪ ಹಾಕಿ ಕಾದ ನಂತರ ಅದಕ್ಕೆ ತುರಿದಿರೋ ಕೊಬ್ಬರಿನ ಸೇರಿಸಿ 2 ನಿಮಿಷಗಳ ಕಾಲ ಬಾಡಿಸ್ಬೇಕು. ನಂತರ ಖರ್ಜೂರ, ದ್ರಾಕ್ಷಿ ಹಾಕಿ, ಗೋಡಂಬಿನೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ದ್ರಾಕ್ಷಿ ಹಾಕಿದ್ದೀನಿ. ಇದು ಮೂರನ್ನು ಹಾಕಿ ಸ್ವಲ್ಪ ಬೆಚ್ಚಗಾದ ನಂತರ ಸ್ವಲ್ಪ ಸಕ್ಕರೆ ಸೇರಿಸಿ. ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಸಕ್ಕರೆನ. ನಾನಿಲ್ಲಿ ಮಿಕ್ಸಿಗೆ ಹಾಕಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. 1-2 ನಿಮಿಷಗಳ ಕಾಲ ಹೀಗೆ ಬಾಡಿಸಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಕಲ್ಲರು. ನಿಮಗೆ ಗೊತ್ತಾಗುತ್ತೆ ಕಲ್ಲರ್ ಹೇಗೆ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ನಾನಿಲ್ಲಿ 2 ಚಮಚ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದ್ರ ಸ್ಮೆಲ್ಲು ತಿಂತಾಯಿದ್ರೆ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ. ಇವಾಗ ಹುರಿದ ರವೆಗೆ ಇವಾಗ ಹುರಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸು, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಹೊಂದ್ಕೋಬೇಕಲ್ವ, ಅದಕ್ಕೆ. ಅಷ್ಟರಲ್ಲಿ ನೋಡಿ, ನಾನು ಇಲ್ಲಿ ಸಕ್ಕರೆ ಹಾಕಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಏಕೆ ಅಂದರೆ ಹಾಲು ಹಾಕಲ್ಲ ಫ್ರೆಂಡ್ಸ್, ನಾನಿಲ್ಲಿ ತುಪ್ಪನೂ ಹಾಕಲ್ಲ. ಬರೀ ಹುರಿಯೋದಕ್ಕಷ್ಟೇ ನಾನು ತುಪ್ಪ ಹಾಕಿರೋದು. ಇಲ್ಲಿ ಕಟ್ಟೋದಕ್ಕಾಗಲಿ ನಾನು ತುಪ್ಪ ಯೂಸ್ ಮಾಡಿಲ್ಲ, ಯಾವುದೇ ಹಾಲು ಬೆಳೆಸಿಲ್ಲ ನಾನು. ಈಗ ಈ ಕಾಸಿದ್ದೀನಲ್ವ ಪಾಕ, ಅದನ್ನೇ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಕಟ್ತೀನಿ. ಏಕೆಂದರೆ 15 ದಿನ ಏನೂ ಹಾಳಾಗಬಾರ್ದು ಅಂತ ಹೇಳಿ ಆ ಥರ ಮಾಡೋದು ಫ್ರೆಂಡ್ಸ್. ನಿಮಗೆ ಹಾಲು ಬೇಕು ಅಂದರೆ 2-3 ದಿನಕ್ಕೆ ನಮಗೆ ಸಾಕು ಅಂತಂದರೆ ಹಾಲನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸಂಜೆ ಟೈಮ್ಗೂ ಆಗುತ್ತೆ. ಮಕ್ಳಿಗೇನಾದರೂ ಬೇಜಾರಾದಾಗ ಸ್ನ್ಯಾಕ್ಸ್ ಅಂತಲೂ ಕೊಡ್ಬೋದು. ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಏಕೆಂದರೆ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಬೇಜಾರು ಮಾಡ್ಕೊತಾರೆ. ಅಂಥವರಿಗೆಲ್ಲ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಇವಾಗ ನೋಡಿ, ಪಾಕ ಎಲ್ಲ ಹಾಕಿದ್ದೀನಿ. ನಿಮ್ಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀಟಾಗಿ ಉಂಡೆ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಹೀಗೆ ಒಂದೊಂದಾಗಿ ಪಕ್ಕದಲ್ಲಿಟ್ಟು ಒಂದು 10 ನಿಮಿಷ ಆರೋದಕ್ಕೆ ಆಮೇಲೆ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನನಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೂ ತುಂಬ ಉಪಯೋಗ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.